ನರಸಾಪುರ ಹೋಬಳಿ ಕೋಲಾರ ತಾಲೂಕು ಕರಡುಬಂಡೆ ಹೊಸಳ್ಳಿ ಗ್ರಾಮದಲ್ಲಿ ಈ ಸರ್ವೆ ನಂಬರ್ 110 ಸರ್ವೆ ನಂಬರ್ 110ರಲ್ಲಿ ಅಕ್ರಮ ಕಲ್ಲುಗಣಿಗಾರಿಕೆ ಮಾಡ್ತೀವಿ. ಇದೇ ಪ್ರದೇಶ. ಈ ಪ್ರದೇಶದಲ್ಲಿ ಯಾವುದೇ ಥರ ತಂತಿ ಬೇಲಿ ಅಳವಡಿಸಿಲ್ಲ. ಈಗಾಗಲೇ ಕುರಿಗಳೆಲ್ಲೋ ದನಕರುಗಳೆಲ್ಲ ಹೋದ್ವಿಂಗೆ ಯಾವುದೂ ಸುಮಾರು ಬಿದ್ದೋಗಿದ್ದಾವೆ. ಅದಕ್ಕೆ ಪರಿಹಾರ ಕೂಡ ಕೊಟ್ಟಿಲ್ಲ, ಗೋಳಾಡ್ತಿದ್ದಾರೆ ಸತ್ತೋಗಿರೋದ್ರಿಂದ ಜಾನುವಾರುಗಳಿಗೆ. ಆಮೇಲೆ ಈ ಕಡೆ ತೋಟಗಳಿಗೆ ಹೋಗೋರು ಕೂಡ ಸುಮಾರು ಜನ ಬಿದ್ದೋಗಿದ್ದಾರೆ. ಯಾರು ಬಿದ್ದೋಗಿದ್ರು ಸಾಗುಗಳು ಕೂಡ ಒಂದು 5 ಲಕ್ಷ 5 ಲಕ್ಷ ಕೊಡ್ತೀವಿ, 3 ಲಕ್ಷ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರೆ ಇಲ್ಲೇ ಅಂತಿರು ಇತ್ಯರ್ಥ ಮಾಡ್ಕೊಂಡಿರ್ತಾರೆ. ನಾನು 2021ರಲ್ಲಿ ಮನೆ ತಹಸೀಲ್ದಾರ್ ಅವರು ಕೊಟ್ಟಿರೋದು ಅರ್ಜಿ, ಅಕ್ರಮ ಕಲ್ಲುಗಾಣಿಕೆ ನಿಲ್ಲಿಸಿ ಅಂತೇಳಿ. ದಿನ್ನೇ ಹೊಸಳ್ಳಿ ಚೌಡೇಶ್ವರಿ ಪರಿಶಿಷ್ಟ ಜಾತಿ ಭೂಮಿ ಕಲ್ಲು ಬಂಡೆ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದಿಂದ 2021ರಲ್ಲಿ ಕೊಟ್ಟಿರೋದು ಅರ್ಜಿ. ಕರ್ನಾಟಕ ನೋಡಿ ಸರ್, ಇದು ಇಂಪಾರ್ಟೆಂಟ್. ಇದು ಏನು ಸರ್, ಇದು ಕೈಗಾರಿಕಾ ಪ್ರದೇಶದಲ್ಲಿ, ಇದು ಕೈಗಾರಿಕಾ ಪ್ರದೇಶ. ಇದು ಕೈಗಾರಿಕಾ ಪ್ರದೇಶನ ಸ್ವಾಧೀನಪಡಿಸ್ಕೊಂಡಿರುವಂಥ ಸ್ಥಳ. ಇದು ಈ ಸ್ಥಳದಲ್ಲಿ ಈ ಅಕ್ರಮ ಕಲ್ಲುಗಣಿಗಾರಿಕೆ ಮಾಡೋಕ್ಕೆ ಬರೋಲ್ಲ. ಈ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಏನಿದ್ದಾರೋ ಈ ಮಾಲೀಕರ ಹತ್ರ ಶಾಮೀಲಾಗಿ ಹಣದ ಮತ್ತು ಯಾವುದೋ ಒಂದು ಆದೇಶಕ್ಕೆ ಒಳಗಾಗಿ ಈ ಒಂದು ಕಲ್ಲುಗಣಿಗಾರಿಕೆ ನಡೆಸ್ತಾ ಇದೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯವರು ಅಂತ ಹೇಳ್ಬಿಟ್ಟು. ಏನು ಸರ್ವೆ ನಂಬರ್ 110 164 ಎಕರೆ ಜಮೀನನ್ನು ಕೈಗಾರಿಕಾ ಪ್ರದೇಶಕ್ಕಾಗಿ ಭೂ ಸ್ವಾಧೀನಪಡಿಸಿಕೊಂಡಿದ್ದು ಕರಡುಬಂಡೆ ಗ್ರಾಮದಲ್ಲಿ ಸರ್ಕಾರಿ ಗೋಮಾಳದ ಸರ್ವೆ ನಂಬರ್ 110ರ ಜಮೀನನ್ನು ಹಲವು ಜನರಿಗೆ ಮಂಜೂರಾತಿ ಮಾಡಿದ್ದು, ಮಂಜೂರಾತಿ ಆಗಿರುವ ಜಮೀನುದಾರರು ಮಂಜೂರಾತಿಯ ದಾಖಲಾತಿಗಳನ್ನು ಹಾಗೂ ಭೂ ಮಾಲೀಕರಿಗೆ ಸೇರಿದ ಜಮೀನುಗಳ ನೈಜತೆ ವರದಿಯನ್ನು ಈ ಕಚೇರಿಗೆ ನೀಡಲು ಕೋರಿದೆ. ನಾವು ಈ ನೈಜತೆಯನ್ನು ಅವ್ರು ಏನು ಹೇಳಿದ್ರು ನೈಜತೆ ದಾಖಲೆಗಳನ್ನೆಲ್ಲ ಕೊಟ್ಟಿದ್ದೀವಿ. ನೈಜತೆ ದಾಖಲೆಗಳನ್ನೆಲ್ಲ ಕೊಟ್ಟಿದ್ರೂ ಸಹ ಕೂಡ ಯಾವುದೇ ಪರಿಗಣನೆಗೆ ತೊಗೊಂಡೇ ಅಕ್ರಮವಾಗಿ ಕಲ್ಲುಗಣಿಗಾರಿಕೆಯಲ್ಲಿ ಭಾಗಿಯಾಗಿ ಮಾಡ್ತಾಯಿದ್ದಾರೆ. ಜಯರಾಮ್ ರೆಡ್ಡಿ ಬಯ್ಯಣ್ಣ, ಈ ಜಯರಾಮ್ ರೆಡ್ಡಿ ಕ್ವಾರಿನಲ್ಲಿ ಅಕ್ರಮವಾಗಿ ಈ ಅಬ್ದುಲ್ ರೆಹಮಾನ್ ಅನ್ನೋರು ಬಂದ್ಬಿಟ್ಟು ಈ ಕಲ್ಲುಗಣಿಗಾರಿಕೆಯನ್ನು ಮಾಡಿಸಿದ್ದಾರೆ. ಅವ್ರಿಗೂ ಈ ಕಲ್ಲುಗಣಿಗಾರಿಕೆಗೂ ಸಂಬಂಧನೇ ಇಲ್ಲ. ದೌರ್ಜನ್ಯ ಮಾಡಿಕೊಂಡು ಗ್ರಾಮಸ್ಥರ ಅಮಾಯಕರ ಮೇಲೆ ಕೇಸುಗಳನ್ನ ಹಾಕ್ಕೊಂಡು ಈ ಒಂದು ಅಕ್ರಮ ಕಲ್ಲುಗಣಿಗಾರಿಕೆಯನ್ನು ಮಾಡ್ತಾಯಿದ್ದಾರೆ. ಆಮೇಲೆ ಬಯ್ಯಣ್ಣವ್ರದ್ದು ಕ್ವಾರಿ ಇರೋದು ಅಷ್ಟಿದೆ, ಅಷ್ಟಿಗೆಲ್ಲ ಕ್ವಾರಿ ಕಂಪ್ಲೀಟ್ ಆಗಿದೆ. ಅದು ನೋಡ, ಬಯ್ಯಣ್ಣವರು ಮಾಡಿರೋದು ಸುಮಾರು 300 ಅಡಿ ಆಳಕ್ಕೆ ಕ್ವಾರಿಯನ್ನು ಮಾಡಿರೋದು ಬಯ್ಯಣ್ಣವರೇ. ಅವ್ರು ಕ್ವಾರಿ ಮಾಡಲಿಕ್ಕೆ ಬರೋಲ್ಲ. ಅವ್ರ ಹತ್ರ ತೀರಾ ಶಾಮೀಲಾಗಿ ಅವರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಈ ಕ್ವಾರಿಯನ್ನು ನಡೆಸ್ತಾ ಇದ್ದಾರೆ. ಎಲ್ಲದಕ್ಕೂ ಇದಾದ ನಂತರ 2021ರಲ್ಲಿ ಮಾನ್ಯ ಸಹಾಯಕ ಕಮಿಷನರ್ ಅವರು ಇದೇ ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಸ್ಥಳದಲ್ಲಿ ಯಾವುದೇ ಥರ ಕಲ್ಲುಗಣಿಗಾರಿಕೆ ಮಾಡಲು ಯೋಗ್ಯವಾದ ಪ್ರದೇಶವಲ್ಲ, ಯಾವುದೇ ತಂತಿ ಬೇಲಿ ಅಳವಡಿಸಿಲ್ಲ, ಪಕ್ಕದಲ್ಲೇ ಕೆರೆ ಇದೆ, ಬಫರ್ ಜೋನ್ ಬಿಟ್ಟಿಲ್ಲ, ಈ ಕಡೆ ಕೆರೆ ಇದೆ, ಬಫರ್ ಜೋನ್ ಬಿಟ್ಟಿಲ್ಲ, ಕೆರೆನಲ್ಲೇ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಪಕ್ಕದಲ್ಲಿ ರೈತರದು ಜಮೀನುಗಳೆಲ್ಲ ಹಾಳಾಗ್ತಿದೆ ಅಂತ ಹೇಳ್ಬಿಟ್ಟು ಈ ವರದಿಯಲ್ಲಿ ಮಾನ್ಯ AC ಸಾಹೇಬ್ರವ್ರು ಕೊಟ್ಟಿದ್ದಾರೆ. ಯಾರಿಗೆ? ಈ ಹಿರಿಯ ಭೂ ವಿಜ್ಞಾನ ಇಲಾಖೆಯವರಿಗೆ. ಆದರೂ ಕೂಡ ಯಾವುದೇ ಥರ ಆದ್ರೂ ಕ್ರಮ ತಗೊಂಡಿಲ್ಲ. ಮಾನ್ಯ AC ಸಾಹೇಬ್ರು ಹೆಂಗೆ ವರದಿ ಕೊಟ್ಟಿದ್ದಾರೋ ಅದೇ ಥರ ವರದಿಯನ್ನು ತಹಸೀಲ್ದಾರ್ ಅವರು ಸಹ ಕೊಟ್ಟಿದ್ದಾರೆ. 2021ರಲ್ಲಿ ತಹಸೀಲ್ದಾರ್ ಅವರು ಈ ಕ್ವಾರಿ ಮಾಡಲು ಯೋಗ್ಯವಲ್ಲ, ಯಾವುದೇ ಥರವಾದ ಈ ತಂತಿ ಬೇಲಿಯನ್ನು ಅಳವಡಿಸಿಲ್ಲ ಇಲ್ಲಿ, ಮತ್ತು ಯಾವುದೇ ಥರವಾದ ಈ ಬಫರ್ ಜೋನ್ ಬಿಟ್ಟಿಲ್ಲ, ಕೆರೆ ಪಕ್ಕದಲ್ಲಿ ಮಾಡ್ತಾ ಇದ್ದಾರೆ, ಕೆರೆನೆಲ್ಲ ಮುಚ್ಕೊಂಡು ಹೋಗ್ತಾ ಇದ್ದಾರೆ, ಇದು ಕ್ವಾರಿ ಮಾಡಲು ಯೋಗ್ಯವಾದ ಜಾಗವಲ್ಲ ಅಂತ ಹೇಳ್ಬಿಟ್ಟು ಮಾನ್ಯ ತಹಸೀಲ್ದಾರ್ ಅವರು ಕೊಟ್ಟಿರೋ ವರದಿ ಇದು. ನಮ್ಮದು ಪಂಚಾಯಿತಿ ಬೆಳ್ಳೂರ ಗ್ರಾಮ ಪಂಚಾಯಿತಿ ಅವರು 2017ರಲ್ಲಿ ಪಂಚಾಯಿತಿ ಕಡೆಯಿಂದ ಇಲ್ಲೊಂದು ಓವರ್ ಟ್ಯಾಂಕ್ ಕಟ್ಟಿಸಿದ್ದಾರೆ. ಆ ಓವರ್ ಟ್ಯಾಂಕ್ ಬಿದ್ದೋಗ್ತಿದೆ. ತಾವು ಏನು ಸೀಡು ಈ ಬ್ಲಾಸ್ಟಿಂಗ್ ಮಾಡ್ತಾ ಇದ್ರು, ಬ್ಲಾಸ್ಟಿಂಗಿಂದ ಈ ಓವರ್ ಟ್ಯಾಂಕ್ ಬಿದ್ದೋಗ್ತಿದೆ, ಆಗ ಹಾನಿ ಆಗ್ತಿದೆ. ಇಲ್ಲಿ ಏನು ಸೇಫ್ಟಿ ಜೋನ್ ತೊಗೊಂಡಿಲ್ಲ ನೀವು, ಈ ತಂತಿ ಬೇಲಿ ಅಳವಡಿಸಿಲ್ಲ, ಮತ್ತು ಈ ಬಫರ್ ಜೋನ್ ಬಿಟ್ಟಿಲ್ಲ, ಈ ಕೆರೆಗೆ ನೀರು ಬರೋಲ್ಲ, ಎಲ್ಲೂ ರಾಜಕಾಲುವೆನೆಲ್ಲ ಮುಚ್ಕೊಂಡು ಬಂದುಬಿಟ್ಟಿದ್ದೀರಾ. ಹಾಗಾಗಿ ಅವರು ಸಹ ಪಂಚಾಯತಿಯವರು ಸಹ ಇದನ್ನೆಲ್ಲ ಪರಿಶೀಲನೆ ಮಾಡಿ, ಸ್ಥಳ ಪರಿಶೀಲನೆ ಮಾಡಿ ಇದು ಕ್ವಾರಿ ಮಾಡಲು ಯೋಗ್ಯವಾದ ಸ್ಥಳವಲ್ಲ ಅಂತ ಹೇಳ್ಬಿಟ್ಟು ಇವರು ಮೈನ್ಸ್ ಆ್ಯಂಡ್ ಜಿಯಾಲಜಿಸ್ಟ್ ಅವ್ರಿಗೆ ಇದು ಅರ್ಜಿಯನ್ನು ಹಾಕಿದ್ದಾರೆ. ಇಷ್ಟು ಅರ್ಜಿಗಳು ಇಷ್ಟು ಅಧಿಕಾರಿಗಳು ಹಾಕಿದ್ರು ಕೂಡ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂತೇಳಿದ್ರೆ ಇವರು ಆ ಮಾಲೀಕರು ಕೊಡುವಂಥವ ಮೊತ್ತವನ್ನು ಸಂಗ್ರಹಿಸಿಕೊಂಡು ಅವರ ಕುಟುಂಬ ಪೋಷಣೆಗಾಗಿ ನಮ್ಮ ಗ್ರಾಮದಲ್ಲಿ 1000 ಜನಗಳ ಜೀವನದಲ್ಲಿ ಚೆಲ್ಲಾಟವಾಡ್ತಿರುವ ಈ ಭೂ ಮತ್ತು ಗಣಿ ಇಲಾಖೆಯವರು ದಯವಿಟ್ಟು ತಮಗೆ ಕಿಂಚಿತ್ತಾದರೂ ಕೂಡ
ಮಾನವೀಯತೆ ದೃಷ್ಟಿಯಿಂದ ತಾವು ನೋಡಿಕೊಂಡು ನಮ್ಮ ಗ್ರಾಮದಲ್ಲಿ ಆಗ್ತಾ ಇರೋ ಸಾವು ನೋವುಗಳನ್ನ ನೀವು ಪರಿಶೀಲನೆ ಮಾಡಿಕೊಂಡು ಈ ಸಾವು ನೋವುಗಳು ತಡಿಬೇಕಂತ ಹೇಳಿದ್ರೆ ನಾವು ನಿಮ್ಮ ಥರ ಒಂದು ಮಕ್ಳು ಅಂದ್ಕೊಂಡು ನಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟು ಈ ಕ್ವಾರಿಗೆ ಭೇಟಿ ಕೊಟ್ಟು ಇಲ್ಲಿ ಎಲ್ಲಾದರೂ ಆಗಲಿ ನೀವು ತಂತಿ ಬೇಲಿನ ಅಳವಡಿಸಿದ್ದೇ ಆಗಿದ್ದಾಗಿನ ಇಲ್ಲ ಈ ಬಫರ್ ಝೋನ್ ಬಿಟ್ಟಿದ್ರೆ ಆಗಿದ್ರಾಗಿನ ರಾಜಕಾಲುವೆಗಳು ತಾವು ಬಿಟ್ಟಿದ್ರೆ ಆಗಿದ್ರಾಗಿನ ಈ ಸಾಗುವಳಿ ಮಾಡ್ತಾರೆ ಜಮೀನುಗಳು ತಾವು ಬಿಟ್ಟಿದ್ರೆ ಆಗಿದ್ರಾಗಿನ ತಾವು ದಯವಿಟ್ಟು ತೋರಿಸಿ ಇಲ್ಲ ಇದ್ಯಾವುದೂ ಬಿಟ್ಟಿಲ್ಲ ಅಕ್ರಮವಾಗಿ ಎಲ್ಲ ನಡೀತಾ ಇದೆ ಅಂತ ಹೇಳಿದ್ರೆ ತಾವು ದಯವಿಟ್ಟು ಈ ಕ್ವಾರಿನ ಕ್ಲೋಸ್ ಮಾಡಿಸ್ಕೊಡಿ. ಈ ಕ್ವಾರಿನ ಕ್ಲೋಸ್ ಮಾಡಿದ್ರಾಗಿನ 1000 ಜನ ನಾವು ನಿರಾಳವಾಗಿ ಬದುಕಂಗೆ ನಮಗೆ ಈ ಒಂದು ಹಳ್ಳಿನಲ್ಲಿ ಸಮಾಜ ಉದ್ದೇಶಪೂರ್ವಕವಾಗಿ ನಾವು ಬದುಕಕ್ಕೆ ನಮಗೆ ಒಂದು ಅನುಕೂಲವಾಗ್ತದೆ. ಈ ಒಂದು ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ 6 ತಿಂಗಳ ಹಿಂದ್ಗಡೆ ನಾವು ಜಿಲ್ಲಾಡಳಿತಕ್ಕೆ ಹೋಗ್ಬಿಟ್ಟು ಮನವಿಯನ್ನು ಕೊಟ್ಟಿದ್ದೀವಿ ಗ್ರಾಮಸ್ಥರು. ಆದರೂ ಜಿಲ್ಲಾಡಳಿತ ಸ್ಥಳ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು 6 ತಿಂಗಳಾದರೂ ಕೂಡ ಇದುವರೆಗೂ ಸ್ಥಳ ಪರಿಶೀಲನೆ ಮಾಡಲಿಕ್ಕೆ ಬಂದಿಲ್ಲ. ಇದು ಸ್ಥಳ ಪರಿಶೀಲನೆ ಮಾಡ್ಲಿಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾವು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಈ ಒಂದು ಲೋಕಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡಿದ್ದೇವೆ. ಅವರು ಕೆಲಾಧಿಕಾರಿಗಳು ಬಂದ್ಬಿಟ್ಟು ಇಲ್ಲ ನಾವು ಈ ಎಲೆಕ್ಷನ್ ನೀವು ಮಾಡಿ ಎಲೆಕ್ಷನ್ ಮುಗಿಸ್ಕೊಡಿ, ನಂತರ ದಿನಗಳಲ್ಲಿ ನಾವು ಬಂದ್ಬಿಟ್ಟು ಮಾರನೇ ದಿವಸನೇ ಬಂದು ನಿಮಗೆ ಈ ಪರಿಶೀಲನೆ ಮಾಡಿ ನಿಮ್ಗೆ ನ್ಯಾಯ ದೊರಕಿಸ್ಕೊಡ್ತೀವಿ, ಈ ಕ್ವಾರಿನ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಸುಮಾರು ಒಂದು 8-10 ದಿವಸ ಆಗಿದ್ರು ಕೂಡ ಸಹ ನಾನು ಈ ಲೋಕಸಭೆ ಚುನಾವಣೆ ಮುಗಿದು ನಮ್ಗೆ ಇದುವರೆಗೂ ಕೂಡ ಈ ಕ್ವಾರಿ ಕ್ಯಾನ್ಸಲ್ ಮಾಡೋದು ಬಿಟ್ಬಿಡಿ, ಈ ಸ್ಥಳ ಪರಿಶೀಲನೆ ಮಾಡೋಕ್ಕಾದ್ರೂ ಕಿಂಚಿತ್ ಅಧಿಕಾರಿಗಳು ಒಬ್ಬರಾದರೂ ಬಂದಿಲ್ಲ. ತುಂಬ ನಮಗೆ ನೋವಾದ ಸಂಗತಿಗೆ. ಹಾಗಾಗಿ ನಾವು ಈ ಕೋಲಾರ ಜಿಲ್ಲೆಯಲ್ಲಿ ಇರಬೇಕಾ ಬೇಡವಾ ಅಂತಬಿಟ್ಟು ನಮ್ಗೆ ಇದಾಗ್ಬಿಟ್ಟಿದೆ. ಬೇಡವಾ ಈ ಜಿಲ್ಲಾಡಳಿತನೇ ನಮ್ಮ ನೋವನ್ನು ಆಲಿಸ್ತಾ ಇರೋವಾಗ ನಮ್ಮನ್ನ ಈ ಗ್ರಾಮಾಂತರ ಜಿಲ್ಲೆಗೆ ಸೇರಿಸ್ಬಿಡ್ಲಿ, ಈ ಜಿಲ್ಲೆನಲ್ಲಿ ನಮ್ಮನ್ನು ಬಿಟ್ಬಿಡ್ಲಿ. ನಾವು ಈ ಜಿಲ್ಲೆನಲ್ಲಿ ನಾವು ಬದುಕೋದೇ ಬೇಡ, ನಮ್ಮನ್ನು ಬದುಕಿಸಲ್ಲ ಇವರು. ಈ ಮಾಲೀಕರ ಜೊತೆ ಶಾಮೀಲ್ ಹಾಕ್ಕೊಂಡು ಈ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳು ನಮ್ಮನ್ನ ದಿನಾಗಲೂ ಸಾಯಿಸ್ತಾ ಇದ್ದಾರೆ. ದಿನಾಗಲೂ ನಾವು ಸತ್ತು ಬದುಕಕ್ಕಿಂತ ನಮ್ಮನ್ನು ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಿಕೊಟ್ಬಿಡಿ ನಮ್ಮ ಗ್ರಾಮನ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಬೇಡ್ಕೊಳ್ತಾ ಇದ್ದೀನಿ.